ಇದು ಇದು ನಮ್ಮೂರು ರಾಮನಗರ. ರಾಮನ ಹೆಜ್ಜೆ ಇರುವಂತ, ರಾಮನ ಪಾದದ ಸ್ಪರ್ಶ ಇರುವಂತ ಒಂದು ಊರು. ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಇದು ರಾಮನಗರ, ರಾಮನ ಹೆಸರಲ್ಲಿ ಬಂದಂತ ಊರು ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಮೂಲಭೂತ ಸೌಕರ್ಯದಲ್ಲಿ ಬಹಳ ವಂಚಿತರಾಗಿದ್ದೀವಿ. ಈ ಹಿಂದೆ ಈ ಮಣ್ಣು ಸಾಕಷ್ಟು ಜನಕ್ಕೆ ಅಧಿಕಾರ ಕೊಟ್ಟಿದೆ. ಈ ದೇಶ, ಈ ರಾಜ್ಯ ಗುರುತಿಸುವಂತ ಸ್ಥಾನಕ್ಕೆ ಅವ್ರಿಗೆಲ್ಲ ಕೂರಿಸಿದೆ. ಆದರೆ ಅವರು ಸಾರ್ವಜನಿಕರ ಹಿತಾಸಕ್ತಿ ಆಗಲಿ, ಈ ಊರಿನ ಕಾಳಜಿ ಆಗಲಿ, ಈ ಊರ ಬಗ್ಗೆ ಕಾಳಜಿ ಆಗಲಿ, ಸಾರ್ವಜನಿಕರ ಬಗ್ಗೆ ಕಾಳಜಿ ಆಗಲಿ, ಮೂಲಭೂತ ಸೌಕರ್ಯಕ್ಕೆ ಯಾವತ್ತೂ ಕೂಡ ಒತ್ತನ್ನು ಕೊಡಲಿಲ್ಲ. ಆದರೆ ನಾನು ಈ ಜಿಲ್ಲೆಯ ಒಬ್ಬ ಮಗನಾಗಿ, ಈ ತಾಲೂಕಿನ ಒಬ್ಬ ಮಗನಾಗಿ ಸಾಕಷ್ಟು ಜವಾಬ್ದಾರಿ ನನ್ನ ಮೇಲಿದೆ. ಸೊ ಇವತ್ತು ಈ ಊರಿಗೆ ನೀರೇ ಇರಲಿಲ್ಲ ಕುಡಿಯೋಕೆ. ನಾವೆಲ್ಲ ಬೋರು ಮತ್ತೆ ಅರ್ಕಾವತಿ ನೀರಿನ ಮೇಲೆ ನಾವೆಲ್ಲ ನಮ್ಮ ಜೀವನವನ್ನು ನಾವೆಲ್ಲ ಬದುಕನ್ನ ಕಟ್ಕೊಂಡಿದ್ವಿ. ಅರ್ಕಾವತಿ ನೀರು ನಿಮ್ಗೆಲ್ಲ ಗೊತ್ತು, ಎಲ್ಲಿಂದ ಬರ್ತಾ ಇದೆ, ಯಾವ ನೀರು ಅಂತ ತಮ್ಗೆಲ್ಲ ಗೊತ್ತಿದೆ. ನಾನು ಹೆಚ್ಚಿಗೆ ಅದನ್ನ ಹೇಳಕ್ ಇಷ್ಟಪಡಲ್ಲ. ಸೊ ಆ ನೀರನ್ನ ನಾವೆಲ್ಲರೂ ಕೂಡ ತಡೆ ಮಾಡಿ ಇದಕ್ಕೆ ಶುದ್ಧ ನೀರು, ಇವತ್ತು ಕಾವೇರಿ ನೀರು ನಾವು ನೆಟ್ಕಲ್ಲಿಂದ ಇಲ್ಲಿಗೆ ನೀರು ಕೊಡುವಂಥದ್ದು. ರಸ್ತೆ, ಚರಂಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ, ವ್ಯಾಸಂಗ, ಒಳ್ಳೆ ಉತ್ತಮವಾದ ವ್ಯಾಸಂಗ ಕೊಡಲಿಕ್ಕೆ ಹೈಟೆಕ್ ಶಾಲೆಗಳನ್ನು ಮಾಡುವಂಥದ್ದು. ಸೊ ಎಲ್ಲ ರೀತಿಯಲ್ಲೂ ಕೂಡ ಆಸ್ಪತ್ರೆ ಇರ್ಬೋದು, ಬೇರೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಲ್ಲೂ ಕಾಳಜಿ ಇಟ್ಟು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಎಂಥ ಭವ್ಯವಾದಂಥ ಮನೆಗಳಿದೆ, ಇಲ್ಲೆಲ್ಲ ಎಂಥ ವಾತಾವರಣಗಳಿದೆ. ಮೂಲಭೂತ ರೋಡ್ಗಳೇ ಇಲ್ಲ. ಇಲ್ಲಿ ಪ್ರಧಾನ ಮಂತ್ರಿ ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಸಾಕಷ್ಟು ಜನಕ್ಕೆ ಈ ಭೂಮಿ ಜನ್ಮ ಕೊಟ್ಟದೆ. ಸೊ ಇದರ ಹೆಸರು ಇಡೀ ರಾಜ್ಯದಲ್ಲಿ ಕೊಂಡಾಡ್ತಾರೆ. ರೇಷ್ಮೆ ನಗರಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಹೆಸರುವಾದಂಥ ರಾಮನಗರ ಇವತ್ತು. ಸೊ ಅದಕ್ಕೆ ನಾವು ಮೂಲಭೂತ ಸೌಕರ್ಯವನ್ನ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡಬೇಕು. ಎಲ್ಲ ರಸ್ತೆ ಚರಂಡಿಗಳು ಶುದ್ಧೀಕರಣ ಆಗಬೇಕು, ಡಾಂಬರೀಕರಣ ಆಗಬೇಕು, ಕಾಂಕ್ರೀಟ್ ಕೆಲಸ ಆಗ್ಬೇಕು ಅಂತೇಳಿ ಇವತ್ತು ವಿಶೇಷವಾದಂಥ 50 ಕೋಟಿ ರೂಪಾಯಿ ಅನುದಾನ ಇವತ್ತು ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ನನ್ನ ಸರ್ಕಾರ ಕೊಟ್ಟಿದೆ ನನಗೆ. ಸೊ ಇವತ್ತು ಟೌನ್ಗೆ 17 ಕೋಟಿ ರೂಪಾಯಿ ದುಡ್ಡನ್ನು ಹಾಕಿದ್ದೀವಿ. ಈಗಾಗಲೇ 100 ಕೋಟಿ ರೂಪಾಯಿನಲ್ಲಿ UIDF ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಮೈನಾರಿಟಿ ಫಂಡಲ್ಲಿ 12.5 ಕೋಟಿ ರೂಪಾಯಿ ಕೆಲಸ ಮಾಡಿದ್ವಿ. ನಗರೋತ್ ಅನ್ನೋದು 12.5 ಕೋಟಿ ರೂಪಾಯಿಂದ ಕೆಲಸ ಈಗಾಗಲೇ ಇನ್ನೂ ಪೂಜೆ ಮಾಡಿಲ್ಲ, ಪೂಜೆ ಮಾಡಬೇಕು. ಈಗ ಅದ್ರ ಜೊತೆಗೆ 50 ಕೋಟಿ ರೂಪಾಯಿನಲ್ಲಿ ನಾನು 17 ಕೋಟಿ ರೂಪಾಯಿನ ಈ ಟೌನ್ಗೆ ಅಂತ ಮೀಸಲಾಗಿಟ್ಟು ಇಲ್ಲಿ ನಾವು ಇವತ್ತು ಕೆಲಸಕ್ಕೆ ಚಾಲನೆ ಕೊಡ್ತೇವೆ. ಅದರಲ್ಲಿ ವಿಶೇಷವಾಗಿ ಈ 27ನೇ ವಾರ್ಡು, ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಅಫಿಷಿಯಲ್ಗಳು ಸಾಕಷ್ಟು ಜನ ಇದ್ದಾರೆ ಇಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಇದೊಂದೇ ವಾರ್ಡ್ಗೆ 5 ಕೋಟಿ ರೂಪಾಯಿ ನಾವು ಹಣವನ್ನು ಇವತ್ತು ಗುದ್ಲಿ ಪೂಜೆ ಮಾಡಲಿಕ್ಕೆ, ನಾಳೆಯಿಂದನೇ ಕೆಲಸ ಮಾಡಲಿಕ್ಕೆ ಚಾಲನೆಯನ್ನು ಕೊಡೋಕ್ಕೆ ಬಂದಿದ್ದೀವಿ. 30 ಕೋಟಿ ರೂಪಾಯಿ ನನಗೆ ಕೊಟ್ಟಿದ್ದಾರೆ. 600 ಕೋಟಿ ಕೊಟ್ಟಿದ್ದಾರೆ. ಆಗಲೇ ಕ್ಯಾಬಿನೆಟ್ ಎಲ್ಲ ಅಪ್ರೂವ್ ಆಯಿತು. ನನ್ನ ಕ್ಷೇತ್ರಕ್ಕೆ 30 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ನಾನು ಬರುವ ವಾರ ನಾನು ಪೂಜೆ ಪ್ರಾರಂಭ ಮಾಡ್ತೀನಿ. ಸೊ ಇಲ್ಲಿ CMIDP ದುಡ್ಡನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಎಲ್ಲಿ ನನ್ನ ಹಿಂದೂ ವಾರ್ಡ್ಗಳು, ನನ್ನ ಬಾಂಧವ್ಯ ಇಲ್ಲಿ ಇದೆ, ಅಲ್ಲಿಗೆ ಹಾಕ್ಕೊಳ್ತೇನೆ. ಮೈನಾರಿಟಿ ಫಂಡ್ ಅಲ್ಲಿಗೆ ಹಾಕ್ಕೊಂಡ್ರೆ ಇಲ್ಲಿ ವಂಚನೆ ಆಗ್ತದೆ. ಅದಕ್ಕೋಸ್ಕರ ಆ ದುಡ್ಡು ಅಲ್ಲ ಹಾಕಿ ಇಲ್ಲಿ ವಿಶೇಷವಾದಂಥ ಮುಖ್ಯಮಂತ್ರಿ ಅನುದಾನ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಆದ್ಯತೆಯನ್ನು